ಈಗ ನಾವು ನಮ್ಮ ಮನೆಯ ಹತ್ತಿರದ ನದಿಗೆ ಹೋಗ್ತಿದ್ದೀವಿ. ನಿಮಗೆ ಈ ನದಿ ಹೇಗಿದೆ ಏನಂತ ತೋರಿಸ್ತೀವಿ ಬನ್ನಿ, ನೋಡಿ ಹೆಂಗಿದೆ ನಮ್ಮ ಮನೆ ನೇಚರ್ ಅಂತ. ಫುಲ್ಲು ನಮ್ಮದು ಕುದುರೆಮುಖ ಸೈಡ್ ಬರುತ್ತೆ. ಅಂದರೆ ಈ ಕಡೆ ನಮ್ಮ ಕುದುರೆಮುಖ ಏನಿದೆ, ಕುದುರೆಮುಖದ ತಪ್ಪಲಲ್ಲಿ ಬರ್ತೀವಿ ನಾವು ಇವಾಗ. ನಿಮಗೆ ಜಸ್ಟ್ ಮತ್ತೆ ತೋರಿಸ್ತೀನಿ ನೋಡಿ, ಕೆಲವೊಂದು ವೀಡಿಯೋ ಹಾಕಿರ್ತೀನಿ, ನೀವು ನೋಡ್ತಿರ್ಬೋದು. ಕುದುರೆಮುಖದ ಇದೆಲ್ಲ ಇರುತ್ತೆ, ಅಲ್ಲೇ ಇರೋದು ನಾವೆಲ್ಲ ಫುಲ್ಲು. ಕುದುರೆಮುಖದಿಂದ ಹರಿದು ಬರುವ ನದಿ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಗೆ ಕೂಡ ತೋರಿಸುವ. ನಮ್ಮ ಮಗನ ನೋಡಿ ಆದಿ, ಪೋಖ್ರಿ ಆದಿಯನ್ನು. ಆದಿ ಹಾಯ್ ಮನ್ಪು. ಹಾಂ ನೋಡಿ ಫುಲ್ಲು ಕಾಡು ನಮ್ಮ ಮನೆ ಹತ್ರ. ಇದೆಲ್ಲ ಕಾಡು, ಇದು ಕುದುರೆಮುಖ ಬೆಟ್ಟಗಳು, ಗುಡ್ಡಗಳಿದು. ಅದು ಇದು ಇವ್ರ ಪ್ಲೇಸ್ ಆಗಿರೋದ್ರಿಂದ ಇವರೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಯಾಕಂದ್ರೆ ನನಗೆ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೋಸ್ಕರ. ಅಪ್ಪ ಫಾತಿರ್ ಬಾಬಾ ಫಾತಿರ್ ಅದು ತೆಲಿಪೂನು. ಹೇಗಿದ್ದೀರಾ ಎಲ್ರು? ನಾಚಿಗೆ ಆಯ್ತು ಅಂತ ಮನೆ ಪಡ್ತಾ ಇದ್ದೀವಿ. ಬೂರ ಹಾಗೆ ಇವಾಗ ನೋಡಿ ಇಲ್ಲಿ ಫುಲ್ಲು ಕತ್ತಲೆ, ಫುಲ್ಲು ಮರಗಳ ಆವರಿಸ್ಕೊಂಡಿದೆ. ಮೇಲೆ ಫುಲ್ಲು ನೋಡ್ತಿರ್ಬೋದು ನೀವು, ನೋಡಿ ಮೇಲೆ ಫುಲ್ಲು ಮರಗಳ ಆವರಿಸ್ಕೊಂಡಿದೆ. ಇಲ್ಲಿ ಫುಲ್ಲು ಕತ್ತಲಾಗಿದೆ ಫುಲ್ಲು. ಇದು ನಮ್ಮ ರೋಡ್ ಎಂಡ್ ಇದು. ಅಂದರೆ ಇದು ನಮ್ಮದು ಕೊನೆಯ ಮನೆ ಬರುತ್ತೆ. ಅಂದರೆ ಕೊನೆಯ ಮನೆ ಅಂದರೆ ಒಂದು 3 ಮನೆ ಇದೆ ಅಷ್ಟೇ ಈಗ ನಮ್ಮನ್ನು ಬಿಟ್ಟು. ಆಮೇಲೆ ರೋಡ್ ಎಂಡ್ ಇದು. ಫುಲ್ಲು ಕಾಡು ಕಡಿದ್ದೀವಿ ನಾವು. ಇಲ್ಲಿ ನೈಟು ಹುಲಿಗಳು ಆ ಥರ ಎಲ್ಲ ಬರ್ತಾ ಇರುತ್ತೆ. ಹುಲಿಗಳು, ಆಮೇಲೆ ಆನೆ ಬರಲ್ಲ, ಹಂದಿ, ಕಾಡು ಹಂದಿಗಳೆಲ್ಲ ಬಂದು ತೋಟ ಎಲ್ಲ ಹಾಳು ಮಾಡೋ ಹೋಗಿರುತ್ತೆ. ಮಳೆ ಬಂದಿರೋದ್ರಿಂದ ಇಲ್ಲಿ ಸೊಳ್ಳೆ ಇದೆ. ಸೆಕೆಗಾಲದಲ್ಲಿ ಅಷ್ಟೊಂದು ಸೊಳ್ಳೆ ಇರಲ್ಲ, ಬಟ್ ಇಲ್ಲಿ ಸೆಕೆಗಾಲದಲ್ಲಿ ಅಂತ ಇರೋಕ್ಕಾಗಲ್ಲ. ಮಳೆಗಾಲ ಆದ್ರೂ ಪರವಾಗಿಲ್ಲ, ಸೆಕೆಗಾಲ ಅಲ್ಲ. ಕರಾವಳಿ ಸೈಡ್ ಅಲ್ವಾ, ಹಾಗಾಗಿ ಇಲ್ಲಿ ಸೆಕೆ ಇರುತ್ತೆ. ನಮ್ಮನೆ ತೋಟ ತೋರಿಸ್ತಿದೆ ನಿಮಗೆ, ಆದರೆ ತೋಟದೊಳಗೆ ಹೋಗೋಕ್ಕಾಗಲ್ಲ ಇವಾಗ, ಯಾಕಂದ್ರೆ ಫುಲ್ ಇಂಬಲ್ ಆಗಿಬಿಟ್ಟಿದೆ. ಇಂಬಲ್ ಅಂದರೆ ಈ ಯಾವುದಪ್ಪ ಇಂಬಲ್ ಅಂತ ಕೇಳಿರ್ಬೋದು ನೀವು, ಒಂಥರ ಹುಳದ ಥರ ರಕ್ತ ಕುಡಿಸೋದು, ಅದೆಲ್ಲ ಆಗ್ಬಿಟ್ಟಿದೆ. ಅದಕ್ಕೆ ನಾವು ಇವಾಗ ತೋಟಕ್ಕೆ ಹೋದ್ರೆ ಅಷ್ಟೇ ನಮ್ಮ ಕತೆ ಮುಗೀತು. ಜಿಗಣಿಯಲ್ಲಿ ಬೆಂಗಳೂರಲ್ಲಿ ಜಿಗಣಿಯಲ್ಲಿ ನಜ್ಜಿ ಪಿಂಡ ಅಂತ ಹೇಳ್ತಾರೆ. ಮತ್ತೆ ನಾನಿರ್ತಿಲ್ಲ, ನಾನು ಕೂಡ ಇಂಬಲ ಅಂತ ಹೇಳಿದ್ದು. ಇಂಬಲ ಕನ್ನಡದಲ್ಲಿ ಹೇಳು. ಜಿಗಾನೆ ಎಲ್ಲರೂ ಗೊತ್ತಿರ್ಬೋದು. ಜಿಗಾನೆ ಅಂದ್ರೆ ಇಂಬಲ ಅಂತ ಹೇಳ್ತಾರೆ, ಅದು ಫುಲ್ ಇದೆ. ಅದಕ್ಕೆ ನಾನು ತೋಟದೊಳಗಡೆ ಹೋಗೋದಿಲ್ಲ ಇವಾಗ ಮಳೆ ಟೈಮಲ್ಲಿ. ಫುಲ್ ಹಂಗೆ ಬಂದು ಕಾಲಿಗೆಲ್ಲ ಹಿಡ್ಕೊಂಡು ರಕ್ತ ಕುಡಿದು ಬಿಡುತ್ತದೆ. ಅಂದ್ರೆ ಅದನ್ನು ಮಳೆಗಾಲದ ಅತಿಥಿ ಅಂತಾನೆ ಎಲ್ರು ಹೇಳ್ತಾರೆ ಇಲ್ಲಿ ಈ ಕಡೆ. ಮಳೆಗಾಲ ಬಂದ್ರೆ ಸಾಕು ಬಂದ್ಬಿಡುತ್ತೆ. ಸೊಳ್ಳೆಲ್ಲ ಹೆವಿ ಇದೆಯಪ್ಪ ಇಲ್ಲಿ. ನಮ್ಮ ವೈಫ್ ಇಷ್ಟೊತ್ತಿಗೆ ಕರ್ಕೊಂಡು ಬಂದಿದ್ರು, ಅವಳಿಗೆ ಮನೇಲಿ ಮಾಡಕ್ ಕೆಲ್ಸ ಇಲ್ಲ ಅಂತ ಹೇಳಿ. ಇಲ್ಲ, ವಿಷಯ ಏನಾಯ್ತು ಅಂದ್ರೆ ನನ್ನ ಫ್ರೆಂಡ್ ಕಾಲ್ ಮಾಡಿದ್ರು, ವ್ಯೂಸ್ ತೋರಿಸೋದಕ್ಕೆ ಚೆನ್ನಾಗಿದೆ, ಅದ್ರದ್ದೇ ಒಂದು ವಿಡಿಯೋ ಮಾಡಿ. ನೋಡಿಲ್ಲ ಫುಲ್ಲು ಕಾಡು ಮೇಲ್ಗಡೆ, ಇದೆಲ್ಲ ಫುಲ್ ಗುಡ್ಡನೆ. ಮತ್ತೆ ಮನೆಯಲ್ಲಿ ಈ ಕಡೆ ಫುಲ್ಲು ಇದು ಲಾಸ್ಟ್ ಡೆಡ್ ಎಂಡ್ ಹೇಳ್ಬೇಕಂದ್ರೆ, ಏರಿಯಾ ಡೆಡ್ ಎಂಡ್ ಇದು. ಅದಕ್ಕೆ ಇಲ್ಲೇ ನದಿ ಇದೆ, ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಿದ್ದೆ. ಹಂಗೆ ಇವ್ರಿಗೂ ತೋರಿಸ್ಬಿಡೋಣ ಅಂತ, ಅವರು ಎಂಜಾಯ್ ಪಡ್ಲಿ. ಇವಾಗಂತೂ ಇಷ್ಟೊತ್ತು ಬಂದರೆ ಹೆವಿ ಸೊಳ್ಳೆ. ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ, ಎಲ್ಲ ಕಡೆ ಸೊಳ್ಳೆ ಕಚ್ಚಿ ಇಟ್ಟಿದಪ್ಪ, ಆಗಲ್ಲ. ಅದ್ರಲ್ಲಿ ಹೆಂಗೆ ಹೋಗೋದು ಇವಾಗ? ಕೆಸರಲ್ಲಿ ಹಾರ್ಕೊಂಡು ಹೋಗಿ. ಫುಲ್ ಕೆಸರಾಗಿಬಿಟ್ಟಿದೆ. ಕೆಸರು ಇದೆ. ಇವನು ಅಣ್ಣ ಎತ್ಕೊಂಡು ಬಾ ಬೇಗ. ಕೆಸರನ್ನ ಹರ್ಕೊಂಡು ಬಂದಾಯ್ತು. ಹನುಮಂತ ಸಮುದ್ರ ದಾಟಿದವರಿಗೆ ಇಲ್ಲಿ ನೋಡಿ ಮಾವಿನಕಾಯಿ ಬಿದ್ದಿದೆ. ಹಣ್ಣು ಮಾವಿನಕಾಯಿ ಎತ್ಕೋಬೇಕು, ಮತ್ತೆ ಸೈಡ್ ಮತ್ತೆ ತಗೊಳ್ಬೇಕು. ಅದರಲ್ಲಿ ಇರುತ್ತೆ ಹಣ್ಣು ಮಾವಿನಕಾಯಿ.
ನೋಡಿ ಇದು ನಮ್ಮ ಫ್ರೆಂಡ್ ಲಾಸ್ಟ್ ಮನೆಯಲ್ಲಿ, ಆಮೇಲೆ ಇದಾದ್ಮೇಲೆ ಇನ್ನೊಂದು ಮನೆ ಇದೆ ಅಷ್ಟೇ. ನೋಡಿ ಇದು ನಮ್ಮ ಫ್ರೆಂಡ್ ಮನೆ, ಇದೊಂದು ಲಾಸ್ಟ್ ಮನೆ, ಆಮೇಲೆ ಇನ್ನೊಂದು ಮನೆ ಇದೆ ಲಾಸ್ಟ್ ಸೈಡ್. ಆಮೇಲೆ ಮನೆನಿಲ್ಲ, ಫುಲ್ ಕಾಡೇ ಇರೋದು ಈ ಕಡೆ. ಸ್ವಲ್ಪ ಬರುವಾಗ ಹುಷಾರಾಯ್ತಾ, ಇಷ್ಟು ಪರಿಚಯ ಇಲ್ಲದವ್ರಿಗೆ ಕಚ್ಚೆ ಬಿಡುತ್ತೆ. ಎಂತ ಕಚ್ಚಿ ಬಿಡುತ್ತೆ? ನಾಯಿಗಳು. ಹಾಂ, ಅದನ್ನು ಫುಲ್ ಆಗಿ ಹೇಳ್ತಾರೆ, ಕಚ್ಚುತ್ತೆ. ಆ ಕಡೆ ಹೋದ್ರೆ ಎಲ್ಲಿಗೆ ಹೋಗುತ್ತೆ? ಆ ಕಡೆ ಹೋದ್ರೆ ಕಡಿದ್ರೆ ಫುಲ್ ಕಾಡು. ಆ ಬೆಟ್ಟಕ್ಕೆ ಹೋಗಕ್ಕಾಗಲ್ವಾ? ನೋಡಿ ಇಲ್ಲೊಂದು ರೋಡ್ ಹೋಗಿದೆ, ಇದು ಫುಲ್ಲು ಫಾರೆಸ್ಟ್ ಏರಿಯಾ ಹೋಗುತ್ತೆ. ಒಳಗಡೆ ಫಾರೆಸ್ಟ್ ಗಾರ್ಡ್ ಅವ್ರದ್ದು ಮನೆಗಳು, ಆಮೇಲೆ ಫುಲ್ಲು ಒಳಗಡೆ ಹೋದ್ರೆ ಫುಲ್ಲು ಕಾಡೆ. ಆ ಕಡೆ ಹೋದ್ರೆ ಹಲಸಿನಕಾಯಿ ಉಂಟು, ಕೊಯ್ಕೊಂಡು ಹೋಗೋಣ. ಯಾರ್ದು ಏನೋ ಓಡಿಸ್ಬೋದು. ಬನ್ನಿ, ನಿಮಗೆ ನಾನು ಇವಾಗ ಹಲಸಿನಕಾಯಿ ತೋರಿಸ್ತೀನಿ ನೋಡಿ, ಎಷ್ಟು ಹಲಸಿನಕಾಯಿ ಇದೆ ಅಂತ ಮೇಲ್ಗಡೆ ಮರದಲ್ಲಿ. ಯಾರ್ದು ಏನು ಓಡಿಸ್ಬೋದು. ಫುಲ್ ಹಲಸಿನಕಾಯಿ ಇದೆ ಆಯ್ತಾ, ಹೆವಿ ಹಲಸಿನಕಾಯಿ ಇದೆ. ಒಂದು ಮರದಲ್ಲಿ ಒಂದು 10 ಐತೆ ಇದರಲ್ಲಿ. ಹಲಸಿನಕಾಯಿ ಅಂದರೆ ನನಗೆ ತುಂಬ ಇಷ್ಟ. ಹಲಸಿನಕಾಯಿ ತಿನ್ನೋಗೋಸ್ಕರ ಈಗ ಬೆಂಗಳೂರಿಂದ ಮಂಗಳೂರಿಗೆ ಬಂದಿದ್ದೀನಿ ಇವಾಗ, ಯಾಕಂದರೆ ಲಾಸ್ಟ್ ಖಾಲಿ, ಇನ್ನು ಮಳೆ ಬರುತ್ತೆ, ಇನ್ನು ಖಾಲಿ ಆಗ್ತಾ ಬರುತ್ತೆ ಸೀಸನ್. ನೋಡಿ ಎಷ್ಟು ಹಲಸಿನಕಾಯಿ ಇದೆ ಅಂತ ತೋರಿಸ್ತೀನಿ ನಿಮಗೆ, ಜಸ್ಟ್ ನಿಲ್ಲಿ ಒಂದು ನಿಮಿಷ. ನೋಡಿ ಫುಲ್ ಹಲಸಿನಕಾಯಿ ಇದೆ ಮರದಲ್ಲಿ, ಯಾವ ಥರ ಬಿಟ್ಟಿದ್ದು ನೋಡಿ ಮನೆ ಹತ್ರ. ಫುಲ್ ಅಂದರೆ ಫುಲ್ ಹಲಸಿನಕಾಯಿ ಇದೆ ಒಂದು ಮರದಲ್ಲಿ. ಇಂಥದ್ದು 2 ಮರ ಇದೆ ಇಲ್ಲಿ. ಆಮೇಲೆ ನೋಡಿ ಈ ಕಡೆ ಹೋದರೆ ಫುಲ್ಲು ಫಾರೆಸ್ಟ್ ಏರಿಯಾ ಇದು. ಇಲ್ಲೊಂದು ಅಲ್ಲಿ ಒಂದು ಫಾರೆಸ್ಟ್ ಗಾರ್ಡ್ ಅವ್ರದ್ದು ಮನೆ ಇದೆ ಚಿಕ್ಕದು, ಆಮೇಲೆ ಫುಲ್ಲು ಫಾರೆಸ್ಟ್. ಇನ್ನು ಒಳಗಡೆ ಹೋದರೆ ಇದು ಭೂಮಿ ಮೇಲೆ ಸೂರ್ಯನ ಬೆಳಕೆ ಬೀಳಲ್ಲ, ಆ ಥರ ಕಾಡಿದೆ ಒಳಗಡೆ. ಬಟ್ ಇವಾಗ ಹೋಗೋಕ್ಕಾಗಲ್ಲ, ಅಲ್ಲಿ ಎಲ್ಲ ಫುಲ್ಲು ಕಾಲಲ್ಲಿ ಹಿಂಬಲ ಬಂದು ಹೋಗ್ಬೋದು. ನೋಡ್ಕೊಳ್ಳಿ, ಬನ್ನಿ ಇವಾಗ ನಮ್ಮ ಮನೆ ಹತ್ತಿರದ ನದಿ ತೋರಿಸ್ತೀನಿ ನಿಮಗೆ. ಇವಾಗ ಸ್ವಲ್ಪ ನೀರು ಕಮ್ಮಿ ಇದೆ, ಯಾಕಂದರೆ ಅಷ್ಟೊಂದು ಮಳೆ ಬಂದಿಲ್ಲ. ಮಳೆ ಬಂದ್ರೆ ಮಾತ್ರ ಅಂದರೆ ನಮ್ಮ ನಿಮಗೊಂದು ಹಬ್ಬ ಬಂದರೆ 1 ಕಿಲೋಮೀಟರ್ಷ್ಟು ನೀರು ಹರಿಯೋ ಸೌಂಡ್ ಕೇಳುತ್ತೆ, ಆ ಥರ ನೀರು ಹರಿಯುತ್ತೆ ಅದರಲ್ಲಿ. ಬನ್ನಿ ನಾವು ಇವಾಗ ನದಿ ಹತ್ರ ಹೋಗೋಣ. ನೋಡಿ ಇಲ್ಲೊಂದು ಮನೆ ಐತೆ, ಇವರು ಕೂಡ ನಮ್ಮ ಪರಿಚಯದವರೇ. ಬಟ್ ಅವ್ರು ಇವಾಗ ಇಲ್ಲಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ ಅನಿಸುತ್ತೆ, ಇಲ್ಲಾಂದರೆ ಮಾತಾಡಿಸ್ಬೋದಿತ್ತು. ಇವರು ಕೂಡ ಒಂದು ಚಿಕ್ಕದಾಗಿ ನೋಡಿ ಎಲ್ಲ ಮಾಡ್ಕೊಂಡು ನೋಡಿ ಚೆನ್ನಾಗಿ ಇಲ್ಲಿ ಇದ್ದಾರೆ. ಚಿಕ್ಕದಾಗಿ ತೋಟ ಮಾಡ್ಕೊಂಡು ಚಿಕ್ಕದಾಗಿ ಮನೆಯಲ್ಲಿ ಇದ್ದಾರೆ. ನಿಮಗೆ ಇದು ಬೆಟ್ಟ ಎಲ್ಲ ತೋರಿಸಿದೆ, ಬಟ್ ಇವಾಗ ಫುಲ್ ಮಂಜು ಆವರಿಸ್ಕೊಂಡಿದೆ, ಅದಕ್ಕೋಸ್ಕರ ಅದು ಕಾಣಲ್ಲ. ಬೆಟ್ಟ ಏನದು ಕಾಣಲ್ಲ. ಇಲ್ಲ ತುಂಬ ಚೆನ್ನಾಗಿರ್ತಿತ್ತು ಎಲ್ಲ ಫುಲ್ಲು. ಮಳೆಗಾಲ ಅಲ್ವಾ? ನೋಡಿ ಬಂದೇ ಬಿಡ್ತು ನದಿ, ಇದೇ ನದಿ. ಮೊದಲು ಈ ಥರ ಇದು ಸೇತುವೆ ಇರಲಿಲ್ಲ, ಮೊದಲು ಖಾಲಿ ಇತ್ತಿದ್ದು, ಅಂದರೆ ಚಿಕ್ಕದೊಂದು 2 ಕಂಬ ಹಾಕಿ ನಡ್ಕೊಂಡು ಹೋಗ್ತಿದ್ರು ಅಷ್ಟೇ ಇದರಲ್ಲಿ. ಇವಾಗ ಸ್ವಲ್ಪ ಆ ಕಡೆ ಮೇಲ್ಗಡೆ ಸ್ವಲ್ಪ ಮನೆಗಳಿದೆ ಅಂತೇಳಿ ಇವಾಗ ಸೇತುವೆ ಮಾಡಿದ್ದಾರೆ ಇಲ್ಲಿ. ನೋಡಿ ಮಳೆ ಅಷ್ಟೊಂದು ಬಂದಿಲ್ಲ ಅನ್ಸುತ್ತಲ್ಲ. ನೋಡಿ ಅಲ್ಲಿ ಲಾಸ್ಟ್ ಎಂಡಲ್ಲಿ ನೋಡಿ ಬೆಟ್ಟ ಕಾಣ್ತಿದೆ ನೋಡಿ. ಅಷ್ಟು ನಿಮ್ಗೆ ಇದರಲ್ಲಿ ಮೊಬೈಲ್ ಕ್ಲಿಯರ್ ಕಾಣಲ್ಲ, ಯಾಕಂದರೆ ನಿಮಗೆ ಝೂಮ್ ಮಾಡಿ ತೋರಿಸಿ ನೋಡಿ ಜಸ್ಟ್ ಹೆಂಗಿದೆ ಅಂತೇಳಿ ಬೆಟ್ಟ. ನೋಡಿ ಅದು ಫುಲ್ ಬೆಟ್ಟಗಳು, ಕುದುರೆಮುಖ ಬೆಟ್ಟ ಅದು, ಓಕೆನಾ. ಇಲ್ಲಿ ನಮಗೊಂದು ಇಲ್ಲಿ ನಡ್ಕೊಂಡು ಹೋದ್ರೆ ಒಂದು 1-2 ಕಿಲೋಮೀಟರ್ ಅಷ್ಟು ನಡ್ಕೊಂಡು ಹೋದ್ರೆ ನಮಗೆ ಫುಲ್ಲು ಬೆಟ್ಟನ ಸಿಕ್ಬಿಡುತ್ತೆ ಇಲ್ಲಿಂದ. ಬಟ್ ಇಲ್ಲಿ ಯಾರು ಹೋಗಲ್ಲ ಅಷ್ಟೊಂದು, ಶಿಕಾರಿಗಳಿಗೂ ಹೋಗ್ತಾರೆ ಅಷ್ಟೇ ನೈಟ್ ಹೊತ್ತು ಇಲ್ಲೇ ಕಾಡು ಹತ್ರ. ನೋಡಿ ಇಲ್ಲಿ ನಮ್ಮ ನದಿ ಹೆಂಗಿದೆ ಅಂತ. ಬಟ್ ನೋಡಿ ಇದು ಇವಾಗ ನಿಮಗೆ ನೋಡ್ತಿರ್ಬೋದು, ಇವಾಗ ಅಷ್ಟೊಂದು ನೀರಿಲ್ಲ. ಬಟ್ ಹೆವಿ ಮಳೆ ಟೈಮಲ್ಲಿ ನೋಡಿ ಇಲ್ಲಿವರೆಗೆ ನೀರು ಬರುತ್ತೆ. ಇಲ್ಲಿ ಇದು ಕಟ್ಟಿದಾರಲ್ಲ, ಇದು ಚಿಕ್ಕದು ನಡ್ಕೊಂಡು ಕಟ್ಟಿದಾರಲ್ಲ, ಇಲ್ಲಿವರೆಗೆ ಫುಲ್ಲು ನೀರು ಬರುತ್ತೆ. ಹೆವಿ ನೀರು ಇದ್ದ ಮರ ಅದು ಎಲ್ಲ ಎಲ್ಕೊಂಡು ಬರುತ್ತೆ ಇಲ್ಲಿ, ಆ ಥರ ಮಳೆಗಾಲ. ನೋಡಿ ನಮ್ಮ ವೈಫು ನಿಂತಿದ್ದಲ್ಲಿ ಇಲ್ಲಿ, ವೈಫ್ ಮತ್ತು ಪಾಪು. ನಮ್ಮ ಪಾಪು ನೋಡಿ ಇಲ್ಲಿದ್ದಾನೆ. ಏನೋ ಹೇಳ್ತಿದ್ದಾನೆ ಅವನು ಭಾಷೆಲ್ಲ, ಬಟ್ ನಿಮ್ಗೆ ಅರ್ಥ ಆಗುತ್ತಿಲ್ಲ ಗೊತ್ತಿಲ್ಲ. ಅದಿ ಎಲ್ಲ ಮಾತಾಡು, ನಗರ್ತೀಯ ಮಾತಾಡಿದ್ದನ್ನ ರಿಪೀಟ್ ಮಾಡ್ತಿದ್ದಾನೆ. ಅಲ್ಲಿ ಚಿಕ್ಕ ಜಲಪಾತ ಕಾಣ್ತಿದ್ಯಾ, ಅದರಲ್ಲಿ
ಕಲ್ಮಿ ನೋಡಲ್ಲಿ ಚಿಕ್ಕ ಜಲಪಾತ ಈ ಥರ ಜಲಪಾತಗಳು ತುಂಬ ಐತೆ ಆಯ್ತಾ. ಈ ಥರ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಜಲಪಾತಗಳು ಮೇಲಿಂದ ಹರಿತಾ ಇರುತ್ತೆ. ಯಾಕೆಂದು ಮತ್ತು ಇದು ಮಳೆಗಾಲದಲ್ಲಿ ನೀರಿಗೆ ಯಾರು ಇಳಿಯೋಕ್ಕೆ ಹೋಗಲ್ಲ. ಯಾಕಂದರೆ ಈ ಹೆವಿ ಮಳೆ ಅಂದರೆ ಹೆವಿ ಮಳೆ ಬಂದರೆ ಹೆವಿ ಸ್ಪೋರ್ಟ್ಸಲ್ಲಿ ನೀರು ಬರುತ್ತೆ. ಸ್ವಲ್ಪ ಕಾಲಿಟ್ಟರೆ ಎಳ್ದುಕೊಂಡು ಹೋಗುತ್ತೆ ಫುಲ್. ಆ ಥರ ಇದೆ ಇದು ನದಿಗಳು. ಇವಾಗ ಫುಲ್ಲು ಖಾಲಿ ಇದೆ. ನೆಕ್ಸ್ಟ್ ಟೈಮ್ ಬಂದಾಗ ನಿಮ್ಮ ಮಳೆ ನೆಕ್ಸ್ಟ್ ಟೈಮ್ ಏನಾದ್ರು ಬಂದರೆ ಅವಾಗ ಮಳೆ ಟೈಮಲ್ಲಿ ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಅಂತೆಲ್ಲ. ನೋಡಿ ಇದೇ ನಮ್ಮ ಊರು. ಇದೇ ನಮ್ಮ ಊರು ಡೆಡ್ ಎಂಡ್ ಕೂಡ ನೋಡಿ. ಫುಲ್ ಕಂತಿರ್ಬೋದು ನಿಮಗೆ ಇವಾಗ. ನೋಡಿ ಎಷ್ಟು ಹೆಂಗಿದೆ ನೋಡಿ ನಮ್ಮ ಊರು. ಇಲ್ಲಿ ಬೆಂಗಳೂರಲ್ಲಿ ಸಿಟಿಯಲ್ಲಿ ಇದ್ದಿದ್ದು ಸುಸ್ತಾಗಿ ಆ ಟ್ರಾಫಿಕ್ ಅದು ಇದು ಜಂಜಾಟೆಲ್ಲ ಬಿಟ್ಟು ಇವಾಗ ಊರಿಗೆ ಬಂದು ಸೇರಿದ್ದೀವಿ. ಇಲ್ಲಿ ಊರಿಗೆ ಒಂದು ಸ್ವಲ್ಪ ದಿನ ಕಳೆದು ಹೋಗುವ ಅಂತ. ಇನ್ನು ಆಯ್ತು ಇನ್ನೊಂದು 2-3 ಡೇಸಲ್ಲಿ ನಾವು ಹೊರಡ್ತೀವಿ. ಸಿಟಿ ಸೌಂಡ್ ಆಗಲಿ ಆ ಗಾಡಿ ಸೌಂಡ್ ಆಗಲಿ ಇಲ್ಲ, ಇಲ್ಲಿ ಜಿಲು 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 ನೀರಿನ ಸೌಂಡ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ನೀರಿನ ಸೌಂಡ್ ಇದೆಯಲ್ಲ, ಇಲ್ಲಿ ಒಂಥರ ರಿಲೀಫ್ ಆಗುತ್ತೆ ಆ ಮೈಂಡಿಗೆ. ನಾವು ತಗೊಂಡಿರ್ತೀವಲ್ಲ ಸಿಟಿ, ಎಲ್ಲೋದ್ರೂ ಗಾಡಿ ಸೌಂಡು ಆ ಹೊಗೆ ಇದೆಲ್ಲ ಸೇರ್ಕೊಂಡು. ಬಟ್ ಇಲ್ಲಿ ಸಿಟಿದೆಲ್ಲ ಇರೋದ್ರಿಂದ ಸಿಟಿ ಇಲ್ಲ ಅಲ್ಲ, ಈ ಗಿಡ ಮರ ಈ ವಾತಾವರಣ ತುಂಬ ಮಿಸ್ ಮಾಡ್ಕೊಳ್ತೀವಿ. ತುಂಬ ಜನ ಅಷ್ಟೇ ಊರಿದ್ದು ವಾತಾವರಣ ನೋಡಬೇಕು, ಈ ಥರ ಇರಬೇಕು, ಪೀಸಾಗಿರಬೇಕು ಅಂತ ತುಂಬ ಜನ ಕಾಯ್ತಿರ್ತಾರೆ. ಬಟ್ ಅಂಥವ್ರಿಗೆ 100 ಜನದಲ್ಲಿ ಒಂದು 50 ಜನಕ್ಕೆ ಸಿಗುತ್ತೆ. ಬನ್ನಿ ಇವಾಗ ಹೋಗೋಣ ನಮ್ಮ ಮನೆ ಹತ್ರ. ಇವಾಗ ಆಯಿತು, ಯಾಕಂದರೆ ಕತ್ಲಾಗ್ತಾ ಬಂತು. ಇದೇನಂತ ಗೊತ್ತಾ ನಿಮ್ಗೆಲ್ಲರಿಗೂ? ಯಾರಿಗೆಲ್ಲ ಗೊತ್ತು ಇದೇನಂತ ಗೊತ್ತಾ ನಿಮ್ಗೆಲ್ಲರಿಗೂ? ಯಾರಿಗೆಲ್ಲ ಇದೇನು ಅಂತ ಕಮೆಂಟ್ ಹಾಕಿ ನೋಡೋಣ. ಯಾರಿಗೆಲ್ಲ ಗೊತ್ತು ಈ ಕಾಯಿ, ಯಾರಿಗೆಲ್ಲ ಗೊತ್ತು ಕಮೆಂಟ್ ಹಾಕಿ ನೋಡೋಣ. ಈ ಕಾಯಿದು ಗಿಡ ನೋಡಿಲ್ಲಲ್ಲ ನೀವು? ನನ್ಗೆ ಗೊತ್ತು, ನಾನು ಹೇಳ್ತೀನಿ ಏನಂತ. ಬೇಡ, ಕಮೆಂಟ್ ಹಾಕ್ರಿ ನೋಡೋಣ. ನಮ್ಮ ಆದಿನ್ ನೋಡಿ ಇಲ್ಲಿ ಅವನು ಕೂಡ ಒಂದು ತಗೊಬಂದ, ಅವನ ಅಮ್ಮ ಎತ್ಕೊಂಡ್ಲ ಅಲ್ಲಿಡ. ಬೇರೆಯವ್ರದ್ದು ಓಡಿಸ್ಕೊಂಡ್ ಬರ್ತಾರೆ ಅಷ್ಟೇ, ಅಟ್ಟಾಡಿಸ್ಕೊಂಡು ಬರ್ತಾರೆ. ಅದು ಯಾವ ಕಾಯಿ ಅಂದ್ರೆ ನೀವು ನೋಡೋಣ, ಕಮೆಂಟ್ ಹಾಕಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹೇಳೋಣ. ಅದು ಯಾರು ಗೊತ್ತಿರುತ್ತೆ ನೋಡೋಣ, ನಮ್ಮ ಇಲ್ಲಿ ಇರೋರು ಗೊತ್ತಿರುತ್ತೆ ಅಷ್ಟೇ. ಅದು ಹೇಳುವ ಅದು ಯಾವ ಕಾಯಿ ಅಂದ್ರೆ, ನೀವು ಡೈರಿ ಮಿಲ್ಕ್ ಚಾಕ್ಲೇಟ್ ಎಲ್ಲ ತಿಂದಿರ್ತೀರ. ಈ ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಯಾವುದೇ ಬೇರೆ ಚಾಕ್ಲೇಟ್ ತಿಂದದೇನಿದೆ ಆ ಚಾಕ್ಲೇಟಿಂದ ಅದೇ ಕಾಯಿಯಲ್ಲಿ ಮಾಡೋದು. ಅದನ್ನು ಈ ಕಡೆ ಕೊಕ್ಕೋ ಅಂತ ಹೇಳ್ತಾರೆ. ಅಂದರೆ ಕೊಕ್ಕಕಾಯಿ ಅಂತ ಹೇಳ್ತಾರೆ. ಅದು ಹಣ್ಣಾದ್ಮೇಲೆ ಅದನ್ನು ಅದರ ಕಾಯಿಯನ್ನೆಲ್ಲ ತೆಗೆದು ಒಳಗಡೆ ಬೀಜಗಳಿರುತ್ತೆ, ಅದನ್ನು ಒಣಗಿಸಿ ಡ್ರೈ ಮಾಡಿ, ಅಂದರೆ ಈ ಕಾಫಿ ಇದು ಬರುತ್ತಲ್ಲ ಬೀಜ, ಅದನ್ನು ಹೆಂಗೆ ಹುರಿದು ಪೌಡ್ರ್ ಮಾಡ್ತಾರೆ. ಇದನ್ನು ಹಂಗೆ ಡ್ರೈ ಆದಮೇಲೆ ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ತಾರೆ. ಪೌಡ್ರ್ ಆದಮೇಲೆ ಅದರಲ್ಲಿ ನಿಮ್ಗೆ ಸಿಗುತ್ತೆ ಚಾಕ್ಲೇಟ್ ಪೌಡ್ರ್ ಅಂತ. ಅದೇ ಚೆನ್ನ ನೋಡಿ, ಅದರ ಗಿಡ ತೋರಿಸಿ ನೋಡಿ, ಇಲ್ಲಿ ತೋರಿಸ್ತೀನಿ ಅದ್ರ ಗಿಡ ನೋಡಿ. ಇದೇ ಗಿಡ ಅದು ನೋಡಿ, ಇಲ್ಲಿ ಇದೆ ನೋಡಿ, ನೋಡಿ ಇದೇ ಗಿಡ ಅದು ನೋಡಿ. ಅದರಲ್ಲಿ ಕಾಯಿಗಳಾಗಿದೆ ನೋಡಿ, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಜಸ್ಟ್ ನೋಡಿ. ಇವಾಗ ನೋಡಿ ಅಲ್ಲಿ ಕಾಯಿಗಳಿದೆ ನೋಡಿ, ಚಿಕ್ಕ ಚಿಕ್ಕದು ಕಾಯಿಗಳಿದೆ. ಅವುಗಳೇ ಕೊಕ್ಕ ಕಾಯಿಗಳು. ನಮ್ಮಲ್ಲಿ ಇಲ್ಲಿ ಕೊಕ್ಕ ಅಂತ ಹೇಳ್ತಾರೆ, ನಿಮ್ಮ ಕಡೆ ಇದ್ರೆ ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಈ ಕಡೆ ಕೊಕ್ಕ ಕಾಯಿಗಳು ಅಂತ ಹೇಳ್ತೀವಿ ನಾವು. ಕೊಯ್ಯಾರ ಹತ್ತುಂಬೆ ಅದು ಬಲ ಅದು ಎಂಕ್ಲೇನು ಹತ್ತತ್ತೆ ಕೊಯ್ಯಾರ. ಬನ್ನಿ ಇವಾಗ ವಾಪಸ್ ನಾವು ಮನೆ ಕಡೆ ಹೊರಡ್ತಾ ಇದ್ವಿ ನೋಡಿ. ಇವ್ರ ಪಾಪ ಇಲ್ಲಿ ಇದು ನಮ್ಮ ಕಾಡು ಎಂಡಲ್ಲಿ ಇದ್ದಾರೆ, ಹೇಗಿರ್ತಾರೋ ಗೊತ್ತಿಲ್ಲಪ್ಪ. ನಮ್ಮ ಕಡೆ ಫುಲ್ ಕಾಡಿದು ಪ್ರಾಣಿಗಳೆಲ್ಲ ಮತ್ತೆ ಬರತ್ತೆ. ಮೊನ್ನೆ ಒಂದು ನಮ್ಮ ಚಿಕ್ಕ ನಾಯಿ ಮರಿ ಇತ್ತು, ಅದನ್ನು ಒಂದು ಯಾವುದು ಈ ನೈಪಿಲಿ ಅಂತ ಹೇಳ್ತಾರೆ, ಅದು ಎತ್ಕೊಂಡೋಗಿದೆ ನಮ್ಮ ಮನೆಯಿಂದ. ಕನ್ನಡದಲ್ಲಿ ಏನು ಹೇಳ್ತಾರೆ? ಚಿರತೆ ಅಂತ ಹೇಳ್ತಾರಲ್ಲ ಅದಕ್ಕೆ. ಚಿರತೆ ಗೊತ್ತಿಲ್ಲಪ್ಪ ಏನು. ಚಿರತೆ ಅಲ್ಲ ಅಂತ ಹೇಳಿದ್ದು ಅತ್ತೆ. ಚಿರತೆಲ್ಲ ಹುಲಿ ತರನೇ ಬರುತ್ತೆ ಒಂಥರ. ಅದು ನಮ್ಮ ಒಂದು ಚಿಕ್ಕ ನಾಯಿ ಮರಿ ಇತ್ತು, ಅದನ್ನು ಎತ್ಕೊಂಡು ಹೋಗಿದೆ ಮನೆಯಿಂದ. ನಮ್ಮ ಆದಿಯನ್ನ ಹೇಳ್ತಾವೆ ನೋಡಿ. ಏನಪ್ಪು? ಪಾನಿ ಮರಿ ಬಪ್ಕೊಂಡ್ರೆ ಪಾನಿ ಮರಿ ಅಂತ ಅವನ ಭಾಷೆಯಲ್ಲಿ ನೈಪಿಲಿ ಇಲ್ಲದು ಪಾನಿ ಮರಿ ಅಂತೆ. ತುಂಬಾ ಜನ ಕೇಳ್ತೀರಾ ಕೋಲ ಭೂತ ಇದೆಲ್ಲ ಇದ್ರೆ ತೋರಿಸಿ ಅಂತ. ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಮಗೆ ಕೋಲ ಭೂತ ಎಲ್ಲ ತೋರ್ಸಕ್ ನನ್ಗೆ ಆಗ್ತಿಲ್ಲ. ಇವಾಗ ಕೋಲ ಭೂತಗಳು ನಡೆಯಲ್ಲ. ಯಾಕಂದ್ರೆ ಇವಾಗ ನಮ್ಮ ಕಡೆ ಪತ್ತನಾಜಿ ಟೈಮ್ ಅಂತ ಹೇಳ್ತಾರೆ, ಅದು ಇವಾಗ ನಡೀತಾ ಇದೆ. ಅದು ಇನ್ನು ಅಂದ್ರೆ ಬ್ಯಾಂಗ್ಳೂರಲ್ಲಿ ಸೋನ ಅಂತ ಹೇಳ್ತೀವಿ. ಸೋನ ಅಲ್ಲ ಮಾರೈತಿ, ಸೋನ ಅಲ್ಲ, ಸೋನ ಮಾಸೇಶ್ವರ.
ತಲೆನೇದು. ಇನ್ನು ನಿಮಗೆ ಇನ್ನು ಈ ಕೋಲ ಎಲ್ಲ ದೈವದೆಲ್ಲ ಆರಾಧನೆ ನಡೆಯೋದು ಯಾವಾಗ ಅಂದ್ರೆ ಇನ್ನು ಸ್ಟಾರ್ಟ್ ಆಗೋದು ದೀಪಾವಳಿ ಹಬ್ಬ ಐತಲ್ಲ, ದೀಪಾವಳಿ ಹಬ್ಬ ಆಗ್ಬೇಕು, ಆಮೇಲೆ ಇನ್ನು ಭೂತ ಕೋಲಗಳು ಜಾತ್ರೆಗಳು ಇಲ್ಲಿ ಶುರು ಆಗುತ್ತೆ ಊರಲ್ಲಿ, ದೊಡ್ಡ ದೊಡ್ಡದಾಗೆಲ್ಲ ಜಾತ್ರೆಗಳು. ನೋಡುವ ಈ ಸತಿ ಏನಾದ್ರು ಬಂದ್ರೆ ನಿಮ್ಗೆ ಲೈವ್ ಅಲ್ಲಿ ತೋರಿಸ್ಬಿಡ್ತೀವಿ ಯಾವ ತರ ಇರುತ್ತೆ ಏನಂತೆಲ್ಲ ಹೇಳಿ. ಲಾಸ್ಟ್ ಟೈಮ್ ಕೂಡ ಹೋಗಿದ್ವಿ, ಬಟ್ ನಾನು ವಿಡಿಯೋ ಎಲ್ಲ ಮಾಡಿರ್ಲಿಲ್ಲ ಯಾವುದು. ಬನ್ನಿ ಇವಾಗ ನಮ್ಮ ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ ಇವಾಗ. ಮತ್ತೆ ನೋಡು ಇನ್ನು ನಾಳೆ ಎಲ್ಲಾದ್ರೂ ಹೋದ್ರೆ ನಿಮ್ಗೆ ತೋರಿಸ್ತೀವಿ ಇನ್ನು ಫುಲ್ಲು. ಯಾವುದು ಬಿದ್ದದು ಹೋಗಿರುತ್ತೆ ಅದ್ರಲ್ಲಿ, ಮರದಲ್ಲಿ ಇಲ್ಲ ಬೇರೆ. ಮನೆ ಹತ್ರ ಒಂದು ಕೊಯ್ದಿಟ್ಟಿದ್ದಾರೆ ಬೆಳಿಗ್ಗೆ. ನಮ್ಮ ಇವಾಗ ನೋಡಿ ರೋಡಲ್ಲಿ ಒಂದು ಹಣ್ಣು ಮಾವಿನಕಾಯಿ ಬಿದ್ದಿದೆ, ಅದನ್ನ ಎಕ್ಕಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಮನೆಯಲ್ಲಿ ಬೆಳಿಗ್ಗೆ ಒಂದು ಅಮ್ಮ ಕೊಯ್ದಿಟ್ಟಿದ್ದಾರೆ ದೊಡ್ಡ ಮಾವಿನ ಹಣ್ಣು, ಅದನ್ನು ತಿನ್ನೋದು ಬಿಟ್ಟು ಇಲ್ಲಿ ಬಂದು ರೋಡಲ್ಲಿ ಇರ್ತಾವಲ್ಲ ಇವಾಗ. ಬೆಳಿಗ್ಗೆ ಇಟ್ಟಿದ್ದಲ್ಲ ಹಾಗೆ ನೋಡಿ ಹನುಮಂತರ ಸಮುದ್ರ ದಾಟಿ ಬರ್ತಾವಲ್ಲ. ಬಟ್ ಏನ್ ಗೊತ್ತಾ, ಅದರದ್ದು ಇವಾಗ ಮುಟ್ಟಿದ್ನಲ್ಲ ಅಷ್ಟು ಚೆನ್ನಾಗಿ ಗಮ್ಮು ಅಂತಿದೆ ಗೊತ್ತಾ. ಅದಂದ್ರೆ ನೆಕ್ಕರ ಕುಕ್ಕು, ನಮ್ಮ ಕಡೆ ನೆಕ್ಕರ ಕುಕ್ಕು, ನೆಕ್ಕರ ಮಾವಿನಕಾಯಿ ಅಂತಾರ. ಸಖತ್ ಸ್ವೀಟ್ ಆಗಿರುತ್ತೆ. ಏನಪ್ಪ ಮಾತಾಡಪ್ಪ. ನಮ್ಮ ಮಗ ನೋಡಿ ಅವನಿಗೆ ಮಾತಾಡಂದ್ರೆ ಮಾತಾಡ್ತಾನಿಲ್ಲ, ಇಲ್ಲಾಂದ್ರೆ ನಾನೇನಾದ್ರೂ ಹೇಳ್ತಾ ಬಂದ್ರೆ ಅದನ್ನ ರಿಪೀಟ್ ಮಾಡ್ತಾ ಬರ್ತಾನೆ. ನೋಡಿ ರಿಪೀಟ್ ಮಾಡ್ತಾ ಅವನು ಮಾತಾಡಂದ್ರೆ ಮಾತಾಡ, ನಾನೇನ ಹೇಳಿದ್ರೆ ಅದನ್ನ ರಿಪೀಟ್ ಮಾಡ್ತಾ ಬರ್ತಾನೆ ಅವನು. ಮಾತಾಡಲ್ಲ ಯಾಕೋ ಮಾತಾಡಲ್ಲ? ಅಮ್ಮ ಮಾತಾಡಲ್ವಾ? ನೀನು ನೀನು ಮಾತಾಡ್ತೀಯಾ? ನೀನು ಕನ್ನಡ ಎಲ್ಲಿ ಕಲ್ತದ ನೀನು? ಅದೇ ನೀನು ಕನ್ನಡ ಎಲ್ಲಿ ಕಲ್ತದ್ದು? ಆದಿತ್ಯ ಕನ್ನಡ ಎಲ್ಲಿ ಕಲ್ತದ ಅಂದ್ರೆ ಅವನ ಹೆಸರು ಹೇಳ್ತಾನೆ. ಅವನು ಇನ್ನೂ ಸರಿ ಕನ್ನಡ ಕಲ್ತಿಲ್ಲ, ಯಾಕೆಂದ್ರೆ ಅವನು ನಮ್ಮ ಹತ್ರ ಒಂದು 3 ವರ್ಷ ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಇದ್ದ. ಆಮೇಲೆ ಅವರ ಅಜ್ಜ ಅಜ್ಜಿ ಜೊತೆ ಇದ್ದಾನೆ ಇವಾಗ. ಹಂಗಾದ್ರೆ ಇಲ್ಲಿ ಏನಂದ್ರೆ ಇಲ್ಲಿ ಯಾರು ಜಾಸ್ತಿ ಕನ್ನಡ ಮಾತಾಡಲ್ಲ, ಎಲ್ಲ ನಮ್ಮ ಮಂಗಳೂರು ಭಾಷೆ ಮಾತಾಡೋದು. ಹಾಗೆ ಅದಕ್ಕೆ ಅವ್ನಿಗೆ ಅಷ್ಟೊಂದು ಕನ್ನಡ ಬರಲ್ಲ. ಬೆಂಗಳೂರಲ್ಲಿ ಇರ್ತಿದ್ರೆ ಅವ್ನು ಇಷ್ಟೊತ್ತಿಗೆ ಕನ್ನಡ ಕಲಿತಿದ್ದ, ಯಾಕಂದ್ರೆ ಇಲ್ಲಿ ಯಾರು ಇದು ಕನ್ನಡ ಅಷ್ಟೊಂದು ಮಾತಾಡಲ್ಲ, ಹಂಗೆ ಅವ್ನಿಗೆ ಕನ್ನಡ ಅಷ್ಟೊಂದು ಬರಲ್ಲ. ಈ ಮಂಗಳೂರು ಭಾಷೆನೇ ಅದು ಮಾತ್ರ ಬರುತ್ತೆ. ಈಗ ಬೇಗ ಮನೆಗೆ ಹೋಗ್ಬೇಕು, ಯಾಕಂದರೆ ಹೆವಿ ಸೊಳ್ಳೆ ಇದೆ ಇಲ್ಲಿ. ಕಚ್ಕೊಂಡೆಲ್ಲ ಕೈ ಎಲ್ಲ ದಪ್ಪ ಆಗಿದೆ. ಬೆಂಗಳೂರು ಸೊಳ್ಳೆಗೆ ಇಲ್ಲೇ ಸೊಳ್ಳೆಗೆ ತುಂಬ ವ್ಯತ್ಯಾಸ ಇದೆಯಪ್ಪ. ಇಲ್ಲಿ ಸೊಳ್ಳೆ ತುಂಬ ಡೇಂಜರ್ ಇದೆ, ಕಚ್ಚಿದ್ರೆ ಉರಿತಾ ಇದೆ ಹಂಗೆ ಕೈಯೆಲ್ಲ. ನಮ್ಮ ಏರಿಯಾ ಇದೆಯಲ್ಲ ನಮ್ಮ ಅಲ್ಲಿ ಒಂದ್ಸಲ ತೋರ್ಸೋಣ. ಎಲ್ಲಿ? ಅಲ್ಲಿ ಇವಾಗ ಬೇಡ, ನಾಳೆ ಹೋಗು. ಇವತ್ತು ಬೇಡ, ಇವತ್ತು ಸಂಜೆ ಆಗಿದೆ. ನಾಳೆ ಇನ್ನು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತೀವಿ, ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಹತ್ರದಿಂದ ನದಿಗೆ ಹೋಗೋಕ್ಕಾಗುತ್ತೆ. ಅಲ್ಲೆಲ್ಲ ತುಂಬ ಚಿಕ್ಕ ಪುಟ್ಟ ಜಲಪಾತ ಥರ ಎಲ್ಲ ಇರುತ್ತೆ. ಆಮೇಲೆ ನಮ್ಮ ತೋಟ ಎಲ್ಲ ತೋರಿಸ್ತೀವಿ ನಿಮಗೆ ನಾಳೆ. ತೋಟ, ಕೆರೆ, ಬಾವಿ ಹೇಗಿದೆ ಎಲ್ಲ ತೋರಿಸ್ತೀವಿ. ಮತ್ತು ನಮ್ಮ ಮನೆಯನ್ನು ಕೂಡ ತೋರಿಸೋಣ ನಿಮಗೆ ಹೇಗಿದೆ ಅಂತೇಳಿ. ಕೆಲವರಿಗೆ ಈಗ ಕನ್ಫ್ಯೂಸ್ ಆಗಿರ್ಬೋದು, ಇವ್ರು ಯಾರಪ್ಪ ಗುಣಶ್ರೀ ಅವ್ರ ಲಾಗ್ ಅಲ್ಲಿ ಬಂದಿದ್ದಾರಲ್ಲ ಯಾರು ಅಂತೇಳಿ. ನಾನು ಯಾರಿಲ್ಲ, ಅವ್ರ ಹಸ್ಬೆಂಡ್ ಗುಣಶ್ರೀ ಇದ್ದಿದ್ದಲ್ಲ ಅವಳ ಹಸ್ಬೆಂಡ್ ನಾನು. ಯಾಕಂದ್ರೆ ಇದುವರೆಗೆ ನಾನು ಲಾಗಲ್ಲಿ ಏನು ಬಂದಿಲ್ಲ, ಸುಮ್ಮನೆ ಇವತ್ತು ಊರ ಕಡೆ ಬಂದಿರಲ್ಲ, ಹಂಗೆ ಸುಮ್ಮನೆ ಲಾಗ್ ಮಾಡುವ ಅಂತೇಳಿ ಅವ್ರ ಜೊತೆ ಲಾಗಿಂಗ್ ಮಾಡಕ್ಕೆ ಬಂದಿದ್ದೀನಿ ಅಷ್ಟೇ. ಬಟ್ ನನಗೆ ಇಲ್ಲಿ ಊರಿನ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಅವ್ರು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ವಾಯ್ಸ್ ಕೂಡ ಅಷ್ಟೊಂದು ಕೇಳಿಸಿರಲ್ಲ ನಿಮ್ಗೆ, ಯಾಕೆ ನಾನು ಮೈಕ್ ತರೋದೇ ಮರೆತು ಬಿಟ್ಟೆ, ಮನೆಯಲ್ಲೇ ಇದ್ದೀನಿ. ಮೈಕನ್ನು ಮನೆಯಲ್ಲಿ ಬಿಟ್ಟು ಬಂದು ಇಲ್ಲಿ ಮೊಬೈಲ್ ಮೈಕಲ್ಲಿ ಕೇಳಿಸ್ತಾ ಇದೆ ಇವಾಗ ನಿಮಗೆ. ಹಂಚಿಗಪ್ಪು ಹಂಚಿ ಬಚ್ಚಪ್ಪ ನಾನು ಇಲ್ಲಡೆ ಪೋಯವೆ ಸೊಲ್ಲೆ ಉಂಡೋತೆ ಇಲ್ಲೇ ಅವನಿಗೆ ಪಾಪ ಅಲ್ಲೋಗೋಣ ಇಲ್ಲೋಗೋಣ ಅಂತ ಇದೆ. ಅಲ್ಲಿ ಸುತ್ತೋಣ ಇಲ್ಲಿ ಸುತ್ತೋಣ ಅಂತ. ಸರಿ ಬಾಯ್ ಮಾಡ್ತದ ದೀಕ ಅದೇ ಟಾಟಾ ಅನ್ಪು. ಎಲ್ಲರಿಗೂ ಬಾಯ್ ಬಾಯ್. ವಿಡಿಯೋ ಓಕೆ ಇನ್ನು ಎಲ್ಲರಿಗೂ ಓಕೆ ಇನ್ನು ನಾವು ನಾಳೆ ಸಿಗ್ತೀವಿ ನಿಮಗೆ. ಇವತ್ತಿನ ಲಾಗ್ ಇಷ್ಟೇ, ಇವತ್ತಿನ ಲಾಗ್ ಮುಗಿಸ್ತಾ ಇದ್ದೀವಿ. ಒಂದು ಚಿಕ್ಕದಾಗಿ ಮಾಡಿದ್ದೀನಿ. ನಾಳೆ ವಿಡಿಯೋ ಏನಿರೋದಕ್ಕೆ ವೇಟ್ ಮಾಡಿ. ನಾಳೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ, ನಮ್ಮ ಕಡೆ ಇರೋ ಪ್ಲೇಸ್ಗಳನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೀನಿ. ಯಾಕಂದ್ರೆ ತುಂಬ ಇದು ಪ್ಲೇಸ್ಗಳಲ್ಲಿದೆ, ಬಸ್ಟ್ ಅಷ್ಟೊಂದು ದೂರ ಎಲ್ಲ ಹೋಗೋಕ್ಕೆ ಇವಾಗ ಟೈಮ್ ಇಲ್ಲ. ಅದಕ್ಕೋಸ್ಕರ ಇನ್ನೊಂದು 2 ಡೇಸಲ್ಲಿ ನಾವು ಇಲ್ಲಿ ಹೊರಡ್ತೀವಿ. 2 ಡೇಸಲ್ಲಿ ಎಷ್ಟೇ ಆಗುತ್ತೆ ಅಷ್ಟು ನಿಮಗೆ ತೋರಿಸ್ಕೊಂಡು ಇದು ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಯಾವಾಗ ಫ್ರೀ ಮಾಡ್ತೀವಿ ಆವಾಗ ಬರ್ತೀವಿ. ಓಕೆ ಬಾಯ್ ಬಾಯ್ ಎಲ್ರಿಗೂ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕಾನ್. ಓಕೆ.